ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ದೇವರಂದರೆ ಯಾರು? ಭಗವಂತ. ಒಂದು ಕಾಣದ ಶಕ್ತಿ. ನಮ್ಮ ಒಂದು ಜೀವನವನ್ನೇ ತನ್ನ ಅಂಗೈಯಲ್ಲಿಟ್ಕೊಂಡು ಹಿಡಿತದಿಂದ ನಾವು ಜೀವನ ಸಾಗಿಸ್ಲಿಕ್ಕೆ ಕಡಿವಾಣ ಹಾಕ್ತಿರುವಂಥ ಒಂದು ದೈವ. ನಾವು ಕಷ್ಟ ಬಂದಾಗ ದೇವರಿದ್ದಾನೆ, ನೋಡ್ತಾನೆ. ನಾವೊಂದು ತಪ್ಪು ಮಾಡುವಾಗ ದೇವರಿದ್ದಾನೆ ಅಂತ ಭಯ ಪಡ್ತೀವಿ. ಈ ಎಲ್ಲ ಕಾಣದ ಶಕ್ತಿಯೇ ಭಗವಂತ. ಆ ಭಗವಂತನಿಗೆ ಬಣ್ಣ ಹಚ್ಚುವ ಜನರ ಜೀವನ ಹೇಗೆ ಅಂತ ಗೊತ್ತಾ ನಿಮಗೆ? ಅದನ್ನು ತೋರಿಸ್ತೀನಿ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಈ ಭೂಮಂಡಲದ ಮೇಲೆ ಮುಕ್ಕೋಟಿ ದೇವರುಗಳಿದ್ದಾರೆ ಅಂತ ಹೇಳ್ತಾರೆ. ಆದರೆ ಆ ಎಲ್ಲ ದೇವರುಗಳಲ್ಲೂ ಚಿಕ್ಕ ಮಗುವಿಂದ ವೃದ್ಧನವರೆಗೂ ಅತಿ ಹೆಚ್ಚು ಪ್ರೀತಿಸುವಂಥ ದೇವರು ನಮ್ಮ ಗಣೇಶ, ಗಣಪತಿ, ವಿನಾಯಕ, ವಿಘ್ನರಾಜ ಅಲ್ವಾ? ಭಾದ್ರಪದ ಮಾಸದ ಚತುರ್ಥಿ ಎಂದು ಬರುವ ಗಣಪತಿ ಹಬ್ಬಕ್ಕೆ ವರ್ಷ ಇಡೀ ಜನ ಕಾಯ್ತಾರೆ. ಯಾಕೆಂದರೆ ಎಲ್ಲ ಹಬ್ಬಗಳಿಗಿಂತ ಅತಿ ಹೆಚ್ಚು ಕುಣಿದು ಕುಪ್ಪಳಿಸಿ ಖುಷಿ ಪಡುವಂಥ ಹಬ್ಬ ನಮ್ಮ ಗಣೇಶನ ಹಬ್ಬ. ಪ್ರತಿ ವರ್ಷ ಗಣೇಶನನ್ನು ಪ್ರತಿ ಮನೆಗಳಲ್ಲೂ, ದೇವಸ್ಥಾನಗಳಲ್ಲಿ, ಸ್ಕೂಲ್ಗಳಲ್ಲಿ, ಆಮೇಲೆ ಕೇರಿನಲ್ಲಿ ಮಕ್ಕಳುಗಳು, ಹೀಗೆ ದೊಡ್ಡದಿಂದ ಚಿಕ್ಕದು ಹೀಗೆ ಗಣಪತಿಗಳನ್ನು ಇಟ್ಟು ಸಂಭ್ರಮದಿಂದ ಆಚರಣೆ ಮಾಡಿ ಮೆರವಣಿಗೆ ಮೂಲಕ, ಅದ್ಧೂರಿ ಮೆರವಣಿಗೆ ಮೂಲಕ ಗಣೇಶನನ್ನು ಬಿಡ್ತಾರೆ. ಗಣೇಶ ಅಂದರೆ ಏನೋ ಭಯ ಪ್ರತಿಯೊಬ್ಬರಿಗೂ. ಈ ಗಣೇಶನ ಪೂಜಿಸ್ಲಿಕ್ಕೆ ಜಾತಿ ಮತ ಭೇದ ಇಲ್ದಂಗೆ ಪೂಜಿಸ್ತಾರೆ. ಅಂಥ ಗಣೇಶನನ್ನು ಕೈಯಾರೆ ನಿರ್ಮಿಸಿ ಅವನಿಗೆ ಬಣ್ಣ ಕೊಟ್ಟು ಅವನನ್ನು ಅಲಂಕಾರ ಮಾಡುವಂಥ ಜನರ ಬದುಕು ಹೇಗಿರ್ಬೋದು ನೋಡೋಣ. ಅದಕ್ಕಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನನ್ನೂರಲ್ಲೇ, ನನ್ನ ರಿಪ್ಪನ್ಪೇಟೆಯಲ್ಲೇ ಪ್ರತಿ ವರ್ಷ ಸುತ್ತಮುತ್ತ ಹಳ್ಳಿಗೆ, ರಿಪ್ಪನ್ಪೇಟೆಗೆ ಎಲ್ಲರಿಗೂ ಗಣಪತಿ ಮಾಡಿಕೊಡುವಂಥ ಒಂದು ಕುಟುಂಬ ಇದೆ. ಅವರು 58 ವರ್ಷಗಳಿಂದ ಗಣಪತಿ ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಆ ಗಣಪತಿ ನೋಡ್ಲಿಕ್ಕೆ ಹೋಗೋಣ. ಅಂದರೆ ಆ ಗಣಪತಿ ಮಾಡ್ತಾ ಇರೋರ ಮನೆಗೆ ಹೋಗೋಣ. ಹೇಗೆ ಮಾಡ್ತಾರೆ, ಹೇಗೆ ಬಣ್ಣ ಹಚ್ತಾರೆ, ಅವ್ರ ಬದುಕು ಹೇಗಿದೆ, ಭಗವಂತನಿಗೆ ಬಣ್ಣ ಹಚ್ಚುವವರ ಬದುಕು ಎಷ್ಟು ಬಣ್ಣವಾಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇದೊಂದು ಪುಟ್ಟ ಕುಟುಂಬ. ತುಂಬ ವರ್ಷಗಳಿಂದ ಇಲ್ಲಿ ಗಣಪತಿಯನ್ನು ಮಾಡ್ತಾ ಇದ್ದಾರೆ. ಈ ಗಣಪತಿ ಹಬ್ಬ ಬಂತು ಅಂದರೆ ಅವರಿಗೆ ಬ್ಯುಸಿ ಶೆಡ್ಯೂಲ್. ಅಂದರೆ ಇದು 1 ತಿಂಗಳು 2 ತಿಂಗಳದ ಕೆಲಸ ಅಲ್ಲ, ಅವರು ವರ್ಷ ಪೂರ್ತಿ ಶುರು ಮಾಡ್ಕೊಳ್ತಾರಂತೆ ಕೆಲಸ. ಅಂದರೆ ಈ ಗಣಪತಿ ಹಬ್ಬ ಮುಗಿಯೋವರೆಗೂ ಅವ್ರಿಗೆ ಕೆಲಸ ಇರುತ್ತೆ. ಗಣಪತಿ ಹಬ್ಬ ಕಳೆದು ಗಣಪತಿ ಎಲ್ಲ ಕೊಟ್ಟಾದಮೇಲೆ ಒಂದು 15ರಿಂದ 20 ಅಥವಾ 1 ತಿಂಗಳು ಮಾತ್ರ ರೆಸ್ಟ್ ಇವರಿಗೆ. ಆ ನಂತರದಿಂದ ಮತ್ತೆ ಗಣಪತಿಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದರೆ ಸಾವಿರಾರು ಗಣಪತಿಗಳು ಕೊಡಬೇಕಾಗಿರುತ್ತೆ. ಒಮ್ಮೆ 1 ತಿಂಗಳು 2 ತಿಂಗಳಲ್ಲಿ ಯಾರೂ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ನಾವು 1 ವರ್ಷ ಪೂರ್ತಿ ಕೆಲಸ ಇದು ನಮಗೆ. ಗಣಪತಿ ಹಬ್ಬದಿಂದ ನಾವು ಕೇವಲ ಗಣಪತಿ ಹಬ್ಬ ಕಳೆದು 1 ತಿಂಗಳು ನಾವು ಫ್ರೀ ಆಗಿರ್ತೀವಷ್ಟೇ. ಆ ನಂತರ ಮತ್ತೆ ನಮ್ಮ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಮಣ್ಣು ತರೋದು, ಮಣ್ಣು ಸೋಸೋದು, ಮಣ್ಣು ಕಲಿಸೋದು, ತುಂಬ ಶ್ರಮದ ಕೆಲಸ. ಇನ್ನೊಂದೇನೆಂದರೆ, ಈ ಬಡ ಕುಟುಂಬಗಳು, ಶ್ರೀಮಂತ ಕುಟುಂಬಗಳು ಅಂದರೆ ದೊಡ್ಡ ಮಟ್ಟದಲ್ಲಿ ಅದನ್ನು ಗಣಪತಿ ತಯಾರು ಮಾಡುವಂತಹ ಕಾರ್ಖಾನೆ ಟೈಪ್ ಮಾಡಿಕೊಂಡವರಿಗೆ ಸ್ವಲ್ಪ ಲಾಭದಾಯಕವಾಗಿರುತ್ತೆ. ನಮ್ಮಂಥ ಬಡ ಕುಟುಂಬಗಳು, ಇಲ್ಲಿ ಗಂಡ ಹೆಂಡತಿ ಮಗ ಮಾಡೋದು, ಬೇರೆಯವರಿಗೆ ಕರ್ಕೊಂಡ್ರೆ ಅವರಿಗೆ ಕೂಲಿ ಕೊಟ್ಟರೆ ನಮ್ಮ ಒಂದು ಜೀವನ ನಡೆಸ್ಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಇವರೇ ಶ್ರಮ ವಹಿಸಿ ವರ್ಷ ಪೂರ್ತಿ ಇವರು ಗಣಪತಿಗಳನ್ನು ಮಾಡ್ತಾ ಬರ್ತಾರೆ. ಇವರ ಶ್ರಮಕ್ಕೆ ಫಲ ಈ ಚತುರ್ಥಿನಲ್ಲಿ ಗಣಪತಿಗಳು ತೊಗೊಂಡು ಹೋಗ್ತಾರಲ್ಲ, ಆ ಸಮಯದಲ್ಲಿ ಅವರಿಗೆ ಫಲ ಸಿಕ್ಕತ್ತೆ. ಆದರೂ ಇವ್ರು ಹೇಳ್ತಾರೆ, ನಾನು ಇವರನ್ನು ಸಂದರ್ಶನ ಮಾಡೋಣ ಅಂತೇಳಿ ಹೋದೆ, ಬಟ್ ಭಯಂಕರ ಜೋರು ಮಳೆ ಬರ್ತಾಯಿತ್ತು. ಈ ಶೆಡ್ ಏನಿದೆ, ಗಣಪತಿ ಹಾಕಿರೋ ಶೆಡ್ಡು, ಅದು ಮೇಲೆ ತಗಡು ಹಾಕಿರೋದ್ರಿಂದ ಜೋರು ಶಬ್ದ. ಇವ್ರ ವಾಯ್ಸ್ ಏನು ಕೇಳ್ತಿಲ್ಲ, ಬರೀ ಮಳೆ ಸೌಂಡೇ ಜೋರಾಗಿತ್ತು.
ಹಾಗಾಗಿ ನಾನೇ ಹೇಳ್ತಾ ಇದ್ದೀನಿ. ಅವ್ರು ಹೇಳ್ತಾರೆ ಏನು ಗಿಟ್ಟಲ್ಲ, ಇದೇ ವರ್ಕನ್ನು ನಾವು ಟೌನ್ ಕಡೆ ಮಾಡಿದ್ರೆ, ಅಂದರೆ ಪೇಟೆ ಕಡೆ ಮಾರಾಟಕ್ಕಿಟ್ರೆ ಸಾವಿರಾರು ರೂಪಾಯಿಗಳ ಲಾಭ ಇದೆ. ಈ ಹಳ್ಳಿ ಕಡೆ ಏನು ಮಾಡ್ತಾರೆ, ನಮಗೆ 5,000 ಖರ್ಚಾಗಿದ್ರೆ ನಾವು 3,000 ಕೊಡಿ, 2,000 ಕೊಡಿ ಅಂತ ಹೇಳ್ತಾರೆ. ಇಟ್ಕೊಳ್ಳೋಕ್ಕೂ ಆಗಲ್ಲ, ಇದನ್ನು ಕೊಡಿಲಿಕ್ಕೂ ಆಗಲ್ಲ. ಇಲ್ಲ ಕೊಡಲ್ಲ ಅಂತ ಹಾಗೆ ಬಿಟ್ಟರೆ ಇವ್ರ ಜೀವನಕ್ಕೆ ಕಷ್ಟ, ಇವ್ರು ಹಾಕಿರೋ ಬಂಡವಾಳಕ್ಕೆ ಕಷ್ಟ ಅಂತ ಹೇಳಿ. ಅವ್ರು ಏನು ಗೊತ್ತಿಲ್ಲ, ಈ ವರ್ಷ ಬರ್ತಾರ ಮುಂದಕ್ಕೆ ಬರಲ್ಲ, ಮುಂದಕ್ಕೆಲ್ಲ ಹೋಗ್ತಾರೆ, ನಾವು ತಂದು ಮಾಡ್ಕೊಂಡು ಮಾಡೋಣ. ನಾವು ಆ ಥರ ಸರಿಯಾಗಲ್ಲ. ಮಾಡಿ ಈ ಕಾಯ ಮಾಡೋದು ಕೊಟ್ಟರೆ ಸಾಕಾಯ್ತು ಮಾಡಮ್ಮಿ. ಇವರು 2 ಅಡಿಯಿಂದ ಗಣಪತಿನ ಶುರು ಮಾಡ್ತಾರೆ. 2 ಅಡಿ, 2.5 ಅಡಿ, 3.5 ಅಡಿ, 4.5 ಅಡಿ, 5.5 ಅಡಿ, ಹೀಗೆ ಅಡಿಗಳು ಹೆಚ್ಚಾದಷ್ಟು ಅದರ ರೇಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಬೇರೆ ಬೇರೆ ಬಟ್ಟೆ ಕಲ್ಲರು, ಬೇರೆ ಬೇರೆ ಡಿಸೈನು, ಆಭರಣಗಳ ಬೇರೆ ಚೇಂಜು, ಪ್ರಾಣಿಗಳು ಯಾವ ಹಸು ಮೇಲೆ ಕೂತಿರೋದು, ನವಿಲ್ ಮೇಲೆ ಕೂತಿರೋದು, ಇಲಿ ಮೇಲೆ ಕೂತಿರೋದು, ಹಾವಿನ ಮೇಲೆ ಕೂತಿರೋದು, ಹೀಗೆ ಆ ಪ್ರಾಣಿಗಳು ಕೂತಿರುವಂತಹ ಏನು ಗಣಪನು ಅದು ಚೇಂಜ್ ಆಗ್ತಾ ಹೋಗುತ್ತೆ. ಆಮೇಲೆ ಈ ಬಣ್ಣಗಳಿಗೂ ಸಹ ಕೇಳಿದೆ ನಾನು, ಬಣ್ಣಗಳು ಹೇಗೆ ಅಂತ. ಬಣ್ಣಗಳಿಗೂ ತುಂಬ ಕಾಸ್ಟ್ಲಿ ಇದೆ ರೇಟು. ಈಗ ಕೊಂಡ್ಕೊಳ್ಳೋರಿಗೆ ರೇಟ್ ಜಾಸ್ತಿ ಮಾಡೋ ಹಾಗಿಲ್ಲ. ಹೋದ ವರ್ಷ ಎಷ್ಟಿತ್ತೋ ಅಷ್ಟಕ್ಕೆ ಕೇಳ್ತಾರೆ, ನಮಗೆ ಗೀಟೋದೇ ಇಲ್ಲ. ಆದರೆ ಏನು ಮಾಡೋದು, ನಮ್ಮ ವೃತ್ತಿನೇ ಇದು ಬಿಟ್ಟು ನಮಗೆ ಬೇರೆ ವೃತ್ತಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಚಂದ ಗಣಪತಿಗಳನ್ನು ಮಾಡಿಟ್ಟಿದ್ದಾರಲ್ವಾ. ನೋಡಲಿಕ್ಕೆ ಒಂದು ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿರೋ ಗಣಪತಿಗಳನ್ನು, ನೂರಾರು ಸಾವಿರಾರು ಗಣಪತಿಗಳನ್ನು ಮಾಡಿಟ್ಟಿದ್ದಾರೆ. ಉಳಿಯಲ್ಲ, ಬೇರೆ ಕಡೆ ಕೊಂಡ್ಕೊಂಬಾರ್ದು ಏನು ಇದಿಲ್ಲ ನಮಗೆ. ಅವತ್ತಿಂದ ಅವತ್ತಿಗೆ. ಹೌದು, ಅಡಿ 1,500 ಅಲ್ಲ ಹಸೆ ಗಣಪತಿ. ಅಡಿ ಲೆಕ್ಕನ ಇದು? ಅಡಿ ಲೆಕ್ಕ ಕೂಡ. ಇದು ದೀಪಾವಳಿಯಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀರಾ ನೀವು ಮಾಡಲಿಕ್ಕೆ? ಸಣ್ಣ ಸಣ್ಣವೆಲ್ಲ ಎಲ್ಲಿಟ್ಟಿದ್ದೀರಾ? ಅಂದರೆ ಇದು ಧೂಳಾಗತ್ತೆ ಅಂತನಾ? ಫಸ್ಟ್ ಪೇಂಟ್ ಮಾಡಿ ಮುಚ್ಚಿ, ಇವೇ ಪೇಂಟ್ ತೊಟ್ಟು ಲಾಸ್ಟ್ ಇಟ್ಕೊಂಡು ಅವೆಲ್ಲ ಒಂದಡಿ ಗಣಪತಿ ಮನೆ. ಇದು ಎಷ್ಟು ಅಡಿ? ಇದು 4 ಅಡಿ. ಇದು 4 ಅಡಿ, ಅದು 4 ಅಡಿ. ಅದೆಲ್ಲ 2.5 ಅಡಿ ಅಲ್ಲ? ಅವು 2.75. 3.5, 3 ಅಡಿ, 3.25 ಅಡಿ. ಇನ್ನು ಡಿಸೈನ್ ಬೇಕಂದ್ರೆ ನೀವು ಹೇಳಿದ್ರೆ ಮಾಡಿಕೊಡ್ತೀರಾ? ಡಿಸೈನ್ ಅಂದರೆ ಕೆಲವರು ಯಾವ್ದ್ರ ಮೇಲೋ ಕೂತಂಗೆ, ಇನ್ನು ಗ್ರ್ಯಾಂಡಾಗಿ ಪಕ್ಷಿ ಮೇಲೆ ಕೂತಂಗೆ, ದೊಡ್ಡ ದೊಡ್ಡ ಹಾವು ಮೇಲೆ ಕೂತಂಗೆ, ಹಿಂಗೆ ಹಾರಾಡ್ದಂಗೆ ಎಲ್ಲ ಮಾಡ್ತಾರಲ್ಲ. ಹೌದಾ? ಗಣಪತಿ ಬೇಡ ಅಂತ ಜನ ಈ ಊರಲ್ಲಿ. ಇಲ್ಲೆಲ್ಲ ಮಂದಿ ಮಕ್ಕಳಿರ್ತಾರ, ಒಂಚೂರು ಅಗಲ ಇರಬಾರ್ದು, ಒಂಚೂರು ಉದ್ದ ಇರಬಾರ್ದು, ಒಂದೇ ಕಟ್ಟಿರ್ತಾರೆ. ಇವರಿಗೆ ಅವು ಮುರ್ಕೊಂಡು ಇವು ಮುರ್ಕೊಂಡು ಬಟ್ ಮುರ್ಕೊಂಡು ಅಂತ ಬರ್ತಾರೆ. ತಗೊಂಡು ಹೋಗುವಾಗ ಅವ್ರು ಮುರಿದು ಬರ್ತಾರೆ. ಈ ಸರಿ ಮಾಡ್ಕೊಡ್ಬೇಕು ಅವಾಗ ಮತ್ತೆ ಬೇರೆ ಅವ್ರು ಏನು ಮಾಡ್ಕೊಬಂದ್ರೆ. ಹೌದಾ? ಓ, ಲಾಸು ಇದೆ ಹಂಗಂದ್ರೆ. ಅವ್ರು ಚಂದ ಮಾಡ್ಕೊಂಡು ತಗೊಳೋದ್ರೆ ಒಳ್ಳೇದಾಯ್ತು ನಮಗೆ. ಅವ್ರೇನಾದ್ರು ಸ್ವಲ್ಪ ಮುಖ ಮಾಡಿ, ಅದು ಅವ್ರ ತಪ್ಪು. ತಗೊಂಡೋದ್ಮೇಲೆ ಅವ್ರ ಮುಖ ಮಾಡೋದು ಅದು ಮತ್ತೊಂದು ಕೊಡ್ರಿ ರೀತಿ ಬರ್ತಾರೆ. ಕೊಟ್ಟ ಮೇಲೆ ಬಿಡಂಗಿಲ್ಲಲ್ಲ ಗಿರಾಕಿಗಳು. ಹೌದು. ಎಲ್ಲ ಕಾರ್ ತರ್ತಾರೆ, ಒಮ್ಮೆಗೆಲ್ಲ ಹಿಡಿತಾವ. ಏನು ಮಾಡೋದು, ಹೊಣೆ ಆಗೋದಕ್ಕೆ ಏನಾದ್ರು ಆದರೆ. ಹೌದು, ಒಮ್ಮೆ ಹಿಡಿತಾವ, ಅವು ಹಿಡಿಯಲ್ಲ. ಒಮ್ಮೆ ತರ್ತಾರೆ, ಹಿಂಗೆ ಸಮಸ್ಯೆ. ಅವೆಲ್ಲ ಅಂತ ಡಿಸೈನ್ ಬೇಕಾದ್ರೆ PF ತರಬೇಕಷ್ಟೆ. ಆ ಡಿಸೈನ್ ಮಾಡಿದ್ರೆ 20,000 ರೂಪಾಯಿ ಕೊಡ್ತಾರೆ. ಅಂದರೆ ಹಳ್ಳಿ ಕಡೆ ನಡೆಯಲ್ಲ, ಟೌನ್ ಕಡೆ ಚೆನ್ನಾಗಿ ಹೋಗುತ್ತೆ. ಒಂದು 5,000 ಕೊಡೋಕ್ಕೆ ಹೇಳ್ತಾರೆ ಗಣಪತಿಗಳಿಗೆ. 20,000 ಕೊಟ್ಟು ತಾಂತಾರ.
ಒಂದು ವರ್ಷಕ್ಕೆ 200 ತೊಗೊಂಡ್ರಿ ಅಂತ ಕೇಳ್ತಾರೆ. ವರ್ಷಕ್ಕೆ ಕೊಡ್ತೀವಿ ನಾವು ಅಂತಾರೆ. 200 ಸೇರಿಸ್ಕೊಡ್ರಿ 100 ಸೇರಿಸ್ಕೊಡ್ರಿ ಅಂದರೆ ಅಂದರೆ ಬಣ್ಣದ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಬೇಕು. ಹಂಗಲ್ಲಪ್ಪ, ನಾವು ಇಷ್ಟು ಕೊಡೋದು. ಆ ಗಣಪತಿ ಎಷ್ಟು ಕೊಡ್ತಾವೆ? 2 ಗಣಪತಿ ಇಮ್ಲಾಕಿ ಸಾರಾ ಗಣಪತಿ. ಈ ಗಣಪತಿಗಳನ್ನ ಎಷ್ಟು? 60,000 ಕೊಡ್ತಾರೆ. ಹಾಂ ನಿಮಗಿನ್ನೂ ಜಾಸ್ತಿ ಬಿದ್ದಿರುತ್ತೆ. ನಾವು ಮಾಡಿರೋದು 10 ಅಸಾಡಿದ್ದು. ಹೌದೌದು, ಕೆಲಸ ಹಿಡ್ದಿರುತ್ತಲ್ಲ. ಆ ಜನಗಳಿಗೆ ಗೊತ್ತಾಗಲ್ಲ. ಅದೇ ಗಣಪತಿ ಹೊರಗಡೆ 15 ಹೇಳ್ತಾರೆ. ಅದೇ ಗಣಪತಿ ಹೊರಗಡೆ 15 ಮಾಡ್ಬೋದು. ಆದರೆ ನಾವು ಇಲ್ಲೇ ಇದೀವಿಲ್ಲ, ಹಂಗಾಗಿ ಒಂದು ಲೆಕ್ಕಕ್ಕೆ ಒಪ್ಪಿರ್ತೀವಿಲ್ಲ. ಹಿಡ್ಕೊಂಡ್ರೆ ನಿಮಗೂ ಲಾಸು. ಬಿಟ್ಕೊಟ್ರೆ ಬೇರೆ ಲಾಸು, ಬೇರೆ ಕೂಡ ಹೋಗೋದು ಆರ್ಡ್ರಲ್ಲ. ನಾವು ಮಾಡಿದ್ ಬೇಕಾಗುತ್ತೆ. ಹೌದು, ಬಂದವ್ರಿಗೆ ಯಾರು ಇಲ್ಲ ನಾನೆಲ್ಲ ಕೊಟ್ಬಿಡ್ತೀವಿ. ಆದರೆ ಆರ್ಡ್ರ್ ಇದ್ದರೆ ತಿಂಗಳಲ್ಲಿ ಮುಂಚೆ ಕೊಟ್ಟರೆ ಸೇವ್ ಮಾಡ್ತೀವಿ. 1 ತಿಂಗಳು 15 ದಿವಸ ಬಂದ ಕೊಡಲ್ಲ ನಾವು. ಆರ್ಡ್ರ್ ಮಾಡೋಕ್ಕೆ ಒಂದು 3 ತಿಂಗಳು ಮುಂಚೆನೇ ಆರ್ಡ್ರ್ ಕೊಟ್ಟರೆ ನೀವು ಮಾಡೋದು. ಮಾಡ್ತೀವಿ. ಇವರು ಹಬ್ಬ ಒಂದು ವಾರ ಇದ್ದಾಗ ನಮ್ಗೆ ಅದು ಬೇಕು, ನಮ್ಗೆ ಇದು ಬೇಕು ಅಂತ ಕೇಳ್ತಾರೆ. ಇದ್ರೆ ಕೊಡ್ತೀವಿ, ಇಲ್ಲ ಅಂದರೆ ನೆಕ್ಸ್ಟ್ ಬರ್ರಿ ಅಂತೀವಿ ಅಷ್ಟೇ. ಹೌದು, ಇದನ್ನೆಲ್ಲ ಮಾಡೋಕ್ಕೆ ನೀವು ತುಂಬ ಕೈ ಕೂತಿರ್ಬೇಕು. ಯಾಕೆಂದರೆ ಸ್ವಲ್ಪ ಪಕ್ಕಕ್ಕೂ ಟಚ್ ಆಗೋ ಚಾನ್ಸ್ ಇರುತ್ತೆ. ಅವಾಗ ಡಿಸೈನ್ ಹೋಗ್ಬಿಡುತ್ತೆ ಅಲ್ವಾ? ನಿಮಗೂ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ. ಅಭ್ಯಾಸ ಆಗಿದೆ. ಏನು ಮಾಡೋದು ಅಂದರೆ ಮದುವೆಗೂ ಮುಂಚೆಯಿಂದನೂ ಮಾಡೋ ಅಭ್ಯಾಸ ಅಲ್ವಾ? ನಾವು ತಿಳುವಳಿಕೆ ಬಂದಾಗಿಂದ ನಾವು ಅಪ್ಪಾಜಿ ಮಾಡ್ತಿದ್ರಲ್ಲ, ಅವ್ರ ಜೊತೆಗೆ ಸಹಾಯ ಮಾಡಿ ಮಾಡಿ ಪೇಂಟಿಂಗ್ ಮಾಡಿ ಕಲ್ತ್ಕೊಂಡಿರೋದು. ಎಲ್ಲ ಮೊದಲು ಏನು ಮಾಡ್ತಿರಲಿಲ್ಲ. ಈಗೆಲ್ಲ ಮತ್ತು ನಾವು ಅಪ್ಪಾಜಿ ಹುಷಾರಿಲ್ಲ ಬಿಟ್ರೆ ಅವ್ರ ಕೈನ ಆಗಲ್ಲ. ಈಗ ಅವ್ರು ನಮಗೆ ಕಲ್ಸ್ಕೊಟ್ರು, ಮಾಡ್ರಿ ನೀವೇ ಅಂತ. ತಮ್ಮ ಬರ್ತಾನೆ, ಬಂದು ಮಣ್ಣೆಲ್ಲ ತಂದು ಕೊಡ್ತಾನೆ, ಎಲ್ಲ ಮಾಡೋದು ಅವನೇ. ಮಣ್ಣಿಗೆಲ್ಲ ತಂದು ಕೊಡೋದು, ಗಾಡಿ ಇದೆ ಒಂದು, ಅವನೇ ಬಂದು ಎಲ್ಲ ಮಾಡ್ಕೊಟ್ಟು ಹೋಗ್ತಾನೆ. ಅವನಿಗೆ ನಾನು ಪಾಪ ಆಗಲ್ಲ ನನಗೆ ಅಂತ ಹೇಳಿದ್ಕೆ ನಾವೇ ಮಾಡ್ತೀವಿ. ಇವಾಗೆಲ್ಲ ಇನ್ನೂ ಕೆಲಸ ಇದೆ ಅಲ್ವಾ? ತುಂಬ ಕೆಲಸ ಇಲ್ವಾ? ಹೌದಾ? ಇವಾಗ ಗೋಲ್ಡ್ ಹಚ್ತೀವಿ ಅಷ್ಟೇ. ಇನ್ನು ನಕ್ಷೆ ಹಾಕಲ್ಲ, ಸೊಂಟೆ ಮೇಲೆ ನಕ್ಷೆ ಹಾಕಾಯ್ತು, ವಿಭೂತಿ ಚಿಕ್ಕಿ ಎಲ್ಲ ಮಿಕ್ಸ್ಬೇಕು. ಗಣಪತಿ ತಂದಿವಿ, ಏನು ಮಾಡೋಂಗಿಲ್ಲ, ಒಟ್ಟು ಗಿರಾಕಿ ಬಿಡೋಂಗಿಲ್ಲ, ಕೊಡ್ಬೇಕಾಗ್ತದೆ ತಂದು, ಏನು ಮಾಡೋಕ್ಕಾಗಲ್ಲ. ಅಣ್ಣ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 8 ವರ್ಷ. ಎಷ್ಟು? 8 ವರ್ಷ. ನಿಮ್ಮ ತಂದೆ ಮಾಡ್ತಾ 58 ವರ್ಷ ಆಯ್ತಾ? ನಿಮ್ಮ ತಂದೆ ಮಾಡೋಕ್ಕೆ ಶುರು ಮಾಡಿ 58 ವರ್ಷ ಆಯ್ತಾ? 58 ವರ್ಷದಿಂದನೇ ಇದೇ ಊರಲ್ಲೇ ಮಾಡ್ತಾ ಇದ್ದಾರಾ? ಬೇರೆ ಎಲ್ಲೂ ಹೋಗ್ತಿಲ್ಲ. ಫಸ್ಟಿಗೆಲ್ಲನೂ ಇಷ್ಟೇ ಬರ್ತಾ ಇದ್ವಾ ಗಣಪತಿಗಳು? ಫಸ್ಟ್ ಕಮ್ಮಿಗೆ 50, 30, 40. ಈಗ ಎಷ್ಟು ಆರ್ಡ್ರ್ ಬರ್ತಾ ಇದೆ? 170. 170. ಅಂದರೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. 4-5 ಜಾಸ್ತಿ ಆಗ್ತದೆ. 4-5 ಜಾಸ್ತಿ ಆಗ್ತಾ ಇರ್ತವೆ. ವರ್ಷಕ್ಕೆ 4-5 ಜಾಸ್ತಿ ಆಗುತ್ತೆ ಅಷ್ಟೇ. ಎಲ್ಲ ಒಂದು 5,000 ಕೊಡ್ತಾರೆ ಅಷ್ಟೇ. 4 ವರ್ಷ ಬಣ್ಣ ಹೊಡೆದಿಲ್ಲ, ನಾನು ತಂದು ಬಣ್ಣ ಹೊಡ್ಕೋಬೇಕು. ಇದರಿಂದ ಲಾಭ ಚೆನ್ನಾಗಿದೆಯಾ? ಇದರಲ್ಲ ಜೀವನ ಆಗುತ್ತಲ್ಲ, ನಿಮ್ಮ ಜೀವನ ಅಷ್ಟೇ. ನಾವು ಮಾಡೋದಲ್ಲ. ಅಲ್ಲ, ಜೀವನ ಅಷ್ಟೇನಾ ಅಥವಾ ಚೆನ್ನಾಗಿ ಉಳಿಸ್ಲೂಬೋದಾ? ನಾವೆಲ್ಲ ಕಣ್ಣು ನೋಡೋ ಉಳಿಸ್ಬೋದು, ಅದು ಮಾಡ್ತೀವಿ. ಇದರಲ್ಲೇ ಆಗುತ್ತೆ, ಪರವಾಗಿಲ್ಲ, ಅಡ್ಡಿಲ್ಲ. ನೂರಾರು ಸಾವಿರಾರು ಗಣಪತಿಗಳನ್ನು ಮಾಡಿಟ್ಟಿದ್ರು ಫ್ರೆಂಡ್ಸ್. ವೆರೈಟೀಸ್ ಅಂದರೆ ಒಂದು ಪ್ರತಿ ವರ್ಷಕ್ಕೆ 4 ಗಣಪತಿ ಆರ್ಡ್ರ್ ಜಾಸ್ತಿ ಆಗುತ್ತಂತೆ. ಆರ್ಡ್ರ್ ಬಂದಂತಹ ಗಣಪತಿಗಳನ್ನೆಲ್ಲ ಮುಂದೆ ಮಾಡಿಟ್ಟಿದ್ರು. ಆದರೆ ಇನ್ನು ಬೇರೆಯವರು ಎಕ್ಸ್ಟ್ರಾ ಯಾರು ಏನು ಹೇಳದೆ ಬಂದು ಕೊಂಡ್ಕೊಳ್ತಾರಲ್ಲ, ಅವರಿಗೋಸ್ಕರ ಒಂದು ಸಾವಿರಾರು ಚಿಕ್ಕ ಗಣಪತಿಗಳನ್ನು ಮಾಡಿಬಿಟ್ಟು, ಅಂದರೆ ಒಂದು 6 ತಿಂಗಳು ವರ್ಷದ ಹಿಂದೆನೇ ಮಾಡಿಬಿಟ್ಟು ಅದನ್ನು ಬಟ್ಟೆಯಲ್ಲಿ ಮುಚ್ಚಿ ಇಡ್ತಾರೆ, ಧೂಳಾಗತ್ತೆ ಅಂತೇಳಿ ಫುಲ್ ಬಟ್ಟೆನಲ್ಲಿ ಮುಚ್ಚಿ ಇಟ್ಟಿದ್ರು. ನೋಡಿ, ನೂರಾರು ಗಣಪತಿಗಳು, ಸಾವಿರಾರು ಗಣಪತಿಗಳನ್ನು ಚಿಕ್ಕ ಪುಟ್ಟ ಎಲ್ಲ ಒಂದು ಅಡಿ ಒಳಗಡೆನೆ ಗಣಪತಿಗಳನ್ನು ಮಾಡಿ ಎಲ್ಲ ಫುಲ್ಲು ಬಟ್ಟೆ ಮುಚ್ಚಿಬಿಟ್ಟು, ಅಂದರೆ ಎಕ್ಸ್ಟ್ರಾ ಬಂದು ಕೇಳ್ತಾರಲ್ಲ ಅವರಿಗೋಸ್ಕರ. ಆಮೇಲೆ ಗೌರಿ ಮಾಡಲ್ವಾ ಕೇಳಿದೆ ನಾನು. ಗೌರಿ ಹೆಚ್ಚು ಹೋಗಲ್ಲ ಇಲ್ಲಿ ಅಂತ ಹೇಳಿ ಸ್ವಲ್ಪ ಅಷ್ಟೇ ಮಾಡಿದ್ದೀವಿ ಅಂಥೇಳಿ ಗೌರಿ ಅರ್ಧಂಬರ್ಧ ಮಣ್ಣಿನ ಮೂರ್ತಿ ಮಾಡಿಟ್ಟಿದ್ದಾರೆ, ಬಣ್ಣ ಹೊಡೆದಿಲ್ಲ. ನೋಡಿ, ಬಣ್ಣದ ಬದುಕು, ಭಗವಂತನಿಗೆ ಬಣ್ಣ ಹೊಡೆಯುವಂಥ ಬದುಕು ಇವ್ರದ್ದು. ಹೇಳ್ತಾರೆ ಮೇಕಪ್ ಮಾಡಿದ್ರೆ ಚೆನ್ನಾಗಿ ಕಾಣ್ತಾರೆ, ಅದಕ್ಕೆ ಮೇಕಪ್ ಮಾಡೋದು ಅಂತ. ಕೆಲವ್ರು ಹೇಳ್ತಾರೆ ಎಷ್ಟಕ್ಕೊಂದು ಮೇಕಪ್ ಮಾಡಿದೆಯಾ, ಚೆನ್ನಾಗಿ ಕಾಣಲ್ಲ ಅಂತಾರೆ. ಆದರೆ ದೇವ್ರಿಗೆ ಬಣ್ಣ ಹೊಡಿದೇ ಇದ್ದರೆ ಚೆನ್ನಾಗೇ ಕಾಣಲ್ಲ, ಬಣ್ಣ ಹೊಡಿಲೇಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಈ ವಿಡಿಯೋವನ್ನು ಪ್ರೋತ್ಸಾಹಿಸಿ. ನಿಮ್ಮ ಕಾಮೆಂಟು ಲೈಕೆ ನನಗೆ ಪ್ರೋತ್ಸಾಹ, ಸ್ಫೂರ್ತಿ.